ಒಬ್ಬ ಸ್ವಾಮೀಜಿ ನಮ್ಮ ಹತ್ರ ಬರ್ತಾರೆ. ಬಾಡಿ ಲ್ಯಾಂಗ್ವೇಜ್ ಮನಸ್ಸಿನ ಲ್ಯಾಂಗ್ವೇಜ್ ಅವ್ರ ಕಡೆ ಅರ್ಥ ಮಾಡ್ಕೊಳಕ್ ಆಗ್ದಲೆ ಅತ್ಯಂತ ಚಿಕ್ಕ ಹುಡುಗ, ಅವನು SLCನೇ ಪಾಸ್ ಆಗಿಲ್ಲ, ಅವನು ಬಾಬಾ. ಒಬ್ಬ ಸ್ವಾಮೀಜಿ ನಮ್ಮ ಹತ್ರ ಬರ್ತಾರೆ. ದೇವ್ರು ಇಟ್ಕೊಂಡು ಬರ್ಸೋರವ್ರು, ದೇವರೇ ಬರೆಯುತ್ತೆ ಅಂತ ಹೇಳ್ತಾರೆ. ಕೊನೆಗೆ ಆ ಸ್ವಾಮೀಜಿನೇ ಮಾನಸಿಕವಾಗಿ ನೊಂದು ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬರ್ತಾರೆ. ಮತ್ತೊಬ್ಬ ಬಾಬಾ ಬರ್ತಾರೆ, ಲಕ್ಷಾಂತರ ಜನರಿಗೆ ಅವರು ಉಪದೇಶ ಮಾಡ್ತಾರೆ. ಅವರ ಬಾಡಿ ಲ್ಯಾಂಗ್ವೇಜು ಮನಸ್ಸಿನ ಲ್ಯಾಂಗ್ವೇಜ್ ಅವ್ರ ಕಡೆ ಅರ್ಥ ಮಾಡ್ಕೊಳಕ್ ಆಗ್ದಲೆ ಇಡೀ ಕೈಯೆಲ್ಲ ಶೇಕ್ ಆಗಿರುತ್ತೆ. ಅವ್ರು ಬಂದು ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೋತಾರೆ. ಮೊದಲು ನಾವು ಅನ್ಕೊಂಡಿದ್ವಿ ಮೊದಲು ಸ್ವಾಮೀಜಿಗಳು ಶಿಕ್ಷಣ, ನ್ಯಾಯ, ನೀತಿ, ಧರ್ಮ, ಸಂಸ್ಕೃತಿ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಉಟ್ಕೊಂಡ್ಬಿಟ್ರು ಬಾಬಾಗಳು. ಹೇಗೆ ಬಾಬಾ? ಅತ್ಯಂತ ಚಿಕ್ಕ ಹುಡುಗ, ಅವನು SLCನೇ ಪಾಸ್ ಆಗಿಲ್ಲ, ಅವನು ಬಾಬಾ. ಅವನಿಂದ 5-10 ಜನ ಹುಡುಗರು ಸಂಜೆ ಆದ್ಮೇಲೆ ಎಲ್ಲಾ ಕಡೆ ಹೋಗೋದು, ಆ ಬಾಬನ ಬಗ್ಗೆ ಆ ಹುಡುಗರಿಗೂ ವರ್ಣನೆ ಮಾಡೋದು. ಆ ಜನ ಅವನ ಹತ್ರ ಬರಂಗ್ ಕಾಲಿಗೆ ಬೀಳ್ಬೇಕು. ಅವರ ತಂದೆ ತಾಯಿನೇ ಆ ಹುಡುಗನ ಕಾಲಿಗೆ ಬೀಳ್ತಾರೆ, ಅವನು ಬಾಬಾ ಆಗಿದ್ದಾನೆ ಅಂತ. ಒಬ್ಬ ವ್ಯಕ್ತಿ ಐಸ್ ಕ್ರೀಮ್ ಮಾಡ್ತಿದ್ದಾರೆ. ನಾನು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ, ನನ್ನ ಮಗ ಹಂಗಾಗ್ಬಾರ್ದು ಅಂತ ಅತ್ಯಂತ ಚಿಕ್ಕ ಮಗುನ್ನೇ ಬಾಬಾ ಮಾಡ್ಬಿಟ್ರು. ಆ ಬಾಬಾ ಬೆಳಕರಿಯುವಷ್ಟರೊಳಗೆ ಐಷಾರಾಮಿ ಕಾರಲ್ಲಿ ತಿರುಗಾಡ್ತಾನೆ. ಮೊನ್ನೆ ಸಿನ್ನೂರ್ ಹತ್ರ ಒಬ್ಬ ತಂದೆ ತಾಯಿ ರೈತರು, ಅವತ್ ಕೆಲಸ ಮಾಡಿದ್ರೆ ಸಾಕು. ಆ ಹುಡುಗ ಕಳ್ತನ ಮಾಡಿದ್ದ, ಇಲ್ಲಿ ಕಳ್ತನ ಮಾಡಿ ಹೊಡಿತಾರೆ ಅಂತ ಹೇಳಿ ಬೆಂಗಳೂರಿಗೆ ಹೋದ, ಅಲ್ಲಿ ಕೂಲಿ ಮಾಡ್ತಿದ್ದ. ಮತ್ತೆ ಏನೋ ಆಗಿ ಬಂದ, ಅಲ್ಲೊಂದು ದೇವಸ್ಥಾನ, ನನಗೆ ಸ್ವಾಮೀಜಿ ಏನೋ ದೇವ್ರು ಹೇಳ್ಬಿಟ್ಟಿದೆ ಅಂತ. ಅವನು ಮಹಾಸ್ವಾಮೀಜಿ, ಮಹಾನ್ ಬಾಬಾ, ಕೋಟ್ಯಾಧಿಪತಿ ಆಗಿದ್ದಾರೆ. ಹೀಗೆ ಕೇರಿಗೆ ಬೀದಿಗೆ ಬಾಬಾಗಳು ಉಟ್ಕೊಳ್ತಾ ಇದ್ದಾರೆ. ಮೊದ್ಲು ಕೇರಿಗೊಬ್ಬ ಬೀದಿಗೊಬ್ಬ ರೌಡಿಗಳು ಉಟ್ಕೊಳ್ತಾ ಇದ್ದಾರೆ ಅಂತ ಹೇಳ್ಕೊತಿದ್ವಿ. ಈಗ ಕೇರಿಗೊಬ್ಬ ಬೀದಿಗೊಬ್ಬ ಬಾಬಾಗಳು. ಆ ಬಾಬಾಗಳ ಹಿಂದಿನ ವರ್ತನೆ ನೋಡ್ಬಿಟ್ರೆ ನಾನ್ ನೋಡಿದ್ರೆ ಸರಿಯಾಗಲ್ಲ. ಇಲ್ಲೊಂದು ಆಗ್ತೀನಿ ನೋಡಿ, ಈ ಬಾಬಾ ಹೇಗಿದ್ದಾನೆ, ಹೇಗೆ ಗುರ್ತಿಸ್ತಾನೆ, ಆತನೇ ಮಾನಸಿಕ ಖಿನ್ನತೆಗೆ ವರ್ತನೆಗೆ ಒಳಗಾಗಿ ಅವನ್ ದೇಹ ಮನಸ್ಸನ್ನ ಅವನ ಕೈಲಿ ತಡೆಯಕ್ಕಾಗಲ್ಲ. ಅಂತವನು ಕಾಲಿಗೆ ಬೀಳ್ತಾ ಇದಾರಲ್ರಿ ಜನ ಮರಳು ಜಾತ್ರೆ ಮರಳು ಅಂತ ಹೇಳ್ತಾರೆ ನೋಡಿ ನೀವು. ಸಾವಿರದ 1984ರಲ್ಲಿ ನರಸಿಂಹಯ್ಯನವರು ಒಬ್ಬ ಬಾಬಾ ಕೇಳ್ತಾರೆ, ನೀನು ಕುಂಬಳಕಾಯಿ ಕೊಡು ಅಂತ. ಕೊಡಕ್ಕಾಗಲ್ಲ. ಆ ಬಾಬಾ ವಿಭೂತಿ ಕೊಡ್ತಾರೆ. ಕೆಲವಷ್ಟು ಜನ ಬಾಬಾಗಳು ಉಟ್ಕೊಂಡ್ಬಿಟ್ರು. ಅವ್ರೇನು ಬಂದೇಟ್ಗೆ ಜನಗಳಿಗೆ ಹಿಂಗೆ ಸೃಷ್ಟಿ ಮಾಡೋದು, ಶೂನ್ಯದಿಂದ ವಿಭೂತಿ ಕೊಡೋದು, ಸಕ್ಕರೆ ಕೊಡೋದು, ರುದ್ರಾಕ್ಷಿ ಕೊಡೋದು ಈಗಲೂ ಇದ್ದಾರೆ ಬಿಡಿ. ಇವೆಲ್ಲವೂ ಕೊಡುವಂತ ಜನ ನೋಡಿದ್ದೀನಿ. ರುದ್ರಾಕ್ಷಿ ಕೊಡೋರು ನೋಡಿದ್ದೀನಿ, ವಿಭೂತಿ ಕೊಡೋರು ನೋಡಿದ್ದೀನಿ, ಹೂ ಕೊಡೋರು ನೋಡಿದ್ದೀನಿ, ಇನ್ನು ಉಂಗುರ ಕೊಡೋದು ನೋಡಿದ್ದೀನಿ. ಇವೆಲ್ಲ ಬಾಬಾಗಳು. ನಾನು ಅನ್ಕೊಂಡಿದ್ದು, ಈ ಉಂಗುರ ಕೊಡ್ತಾರಲ್ಲ ಬಾಬಾ, ಹಾಗಾದ್ರೆ ಚಿನ್ನದ ಕಾರ್ಖಾನೆ ಯಾಕೆ ಬೇಕು, ಭೂಮಿ ಅದ್ರನ್ನ ಯಾಕೆ ಮಾಡ್ಬೇಕು, ಇವರೇ ಸೃಷ್ಟಿ ಮಾಡ್ಬೋದಲ್ಲ. ರುದ್ರಾಕ್ಷಿ ಕೊಡ್ತಿದ್ರಲ್ಲ, ಅವ್ರಿಗೆಲ್ಲ ಮರ ಯಾಕೆ ರುದ್ರಾಕ್ಷಿ ಬೆಳಿಬೇಕು, ಇವರೇ ಕೊಡ್ಬೋದಲ್ಲ. ಆಮೇಲೆ ಜೇನುತುಪ್ಪ ಕೊಡುವಂತಹ ಕಲ್ಕಿ ಭಗವಾನ್ ಜೇನುತುಪ್ಪ, ಅವರು ಜೇನುತುಪ್ಪ ಕೊಡೋ ಬದಲು ಇವ್ರು ಕೊಡ್ತಾರಲ್ಲ, ಹಾಗಾದ್ರೆ ಜೇನುತುಪ್ಪಕ್ಕೆ ಜೇನು ನೊಣಕ್ಕೆ ವಿಶ್ರಾಂತಿ ಕೊಡ್ಬೋದಲ್ಲ. ಹೀಗೇ ಯೋಚನೆ ಮಾಡ್ತಾ ಇದ್ದಾಗ ಇಲ್ಲೊಬ್ಬ ಬಾಬನ್ ನೋಡ್ದೆ ನಗ್ಬೇಕೋ ಅಳ್ಬೇಕೋ ಗೊತ್ತಿಲ್ಲ. ಈ ಬಾಬಾ ಮಗು ತರವನೇ ಮೈ ತುಂಬ ವೇಷಭೂಷಣ ಹಾಕೊಂಡಿದ್ದಾನೆ. ಆ ಮುಗ್ಧ ಜನರಿಗೆ ಮಕ್ಕಳು ಆಟಿಕೆ ಆಡ್ತಾರಲ್ಲ, ಸಾಮಾನುಗಳಿದೆಯಲ್ಲ, ಆ ಸಾಮಾನುಗಳು ಎಸೆಯೋದು. ಅವರು ಬಹಳ ಭಕ್ತಿಯಿಂದ ಅದನ್ನು ಕ್ಯಾಚ್ ಮಾಡೋದು. ಎಲ್ಲಿ ಬತ್ರಿ ಭಕ್ತಿ? ಮಕ್ಕಳ ಆಟಿಕೆಯ ಸಾಮಾನನ್ನು ಕೂಡ ದೈವೀ ಶಕ್ತಿಯಿಂದ ಪಡೆಯುವಂತ ಮನಸ್ಥಿತಿ ಇದೆಯಲ್ಲ, ನಮ್ಮ ಮನಸ್ಥಿತಿಗಳು ಎಲ್ಲಿಗೋಗ್ತಾ ಇದೆ? ಇವರನ್ನೆಲ್ಲ ಬಾಬಾ ಈ ರೀತಿ ಮಕ್ಕಳ ಆಟಿಕೆಯಲ್ಲಿ ಕುಡಿಸ್ತಾ ಇದೀವಲ್ಲ ನಾವು. ಆ ಹುಡುಗ ಹಂಗ ಆಡ್ತಾ ಇದ್ದಾನಲ್ಲ ಬಾಬಾ ರೀತಿ, ಅವನ್ ತಪ್ಪಲ್ಲ, ಕುಣಿಸ್ತಾ ಇದೀವಲ್ಲ ನಾವು. ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಿಗುವುದು ಕಾಣ ರಾಮನಾಥ ಅಂತ.
ಅಲ್ಲಿ ಕರಡಿ ಕುಣಿತಾ ಇರುತ್ತೆ, ಕರಡಿ ಎಲ್ಲ ಕುಣಿಯೋದು, ಕರಡಿ ಕುಡಿಸ ಹಾಗೆ ಮಾಡ್ತಾನಲ್ಲ, ಅವನ ಬುದ್ಧಿ ಅತ್ಯಂತ ದೊಡ್ಡ ಬುದ್ಧಿ ಆಗುತ್ತೆ. ಆ ಬುದ್ಧಿಯಿಂದ ಕರಡಿ ಕುಣಿಯುತ್ತೆ, ಆ ಮನುಷ್ಯನ ಬುದ್ಧಿಯಿಂದ ಹಸು ಹೋಗುತ್ತೆ ಮನೆ ಬಾಕ್ಲಿಗೆ. ಓ ಬಸವ ಹೋಗ್ತಾ ಇದೆ, ಅವ್ರ ಮನೇಲಿ ನಿಂತ್ಕೊಳ್ತು, ಬಸವ ಕುಡಿಸನ ಬಿಡಿಸ್ತಾ ಇದ್ದಾನೆ, ಅವನ ಹತ್ರ ನಿಂತು. ಬಸವನದೆಲ್ಲ ಪಾತ್ರ, ಬಸವನ ಹಿಂದೆ ವ್ಯಕ್ತಿ ಇದನ್ನಲ್ಲ ಅವನ ಪಾತ್ರ ಇದೆ. ಹೀಗೆ ಈ ಬಾಬಾಗಳು ಚಿಕ್ಕ ಚಿಕ್ಕ ಮಕ್ಕಳುಗಳು, ಮಾನಸಿಕ ಖಿನ್ನತೆಗೆ ಒಳಗಾಗಿರಂತಹ ವ್ಯಕ್ತಿಗಳು, ವಿಕೃತ ವ್ಯಕ್ತಿಗಳು, ದೇವರು ಮಾನವಗಳು, ದೇವಮಾನವರುಗಳು ಅಂತ ಹೇಳ್ಕೊಳ್ಳೋರು, ಇವರೆಲ್ಲ ಒಂದು ರೀತಿಯ ಸೈಕೋಗಳು. ಇವರು ಸಮಾಜ ಸ್ಥಿತಿಯನ್ನ ಉತ್ತಮ ಸ್ಥಿತಿ ತಗೊಂಡೋಗರಲ್ಲ, ಸಮಾಜವನ್ನ ಹಾಳು ಮಾಡುವಂಥವ್ರು. ಈಗ ಇನ್ನೂ ಒಂದು ವಾಟ್ಸಪ್ಪು ಬಂದ್ಮೇಲೆ, ಫೇಸ್ಬುಕ್ ಬಂದ್ಮೇಲೆ, ಮೊಬೈಲ್ ಬಂದ್ಮೇಲೆ, ಬೀದಿ ಬೀದಿಗೊಬ್ಬ ಮಂತ್ರವಾದಿಗಳು, ಬೀದಿ ಬೀದಿಗೆ ದೇವರು ಬರೆಯೋದು, ಬೀದಿ ಬೀದಿಗೆ ಏನು ಶಕ್ತಿ ದೇವತೆಗಳು, ಬೀದಿ ಬೀದಿಗೆ ಮುತ್ಯಗಳು, ಬೀದಿ ಬೀದಿಗೆ ಮೌಲಿಗಳು, ಬೀದಿ ಬೀದಿಗೆ ಫಾದರ್ಸ್ಗಳಾಗೋಗ್ಬಿಟ್ರಲ್ರಿ. ಹಾಗಾದ್ರೆ ಸಮಾಜ ಬದಲಾವಣೆ ಮಾಡೋರ್ಯಾ? ಎಸ್, ಅಲ್ಲೊಂದು ಬಾಬಾ ಒಂದು ದೇವಸ್ಥಾನ ಕಟ್ಟಿದ್ರು. ನಾನು ಒಳಗಡೆಗೆ ಇಲ್ಲೇನ್ ನಡೆಯುತ್ತೆ ಅಂತ ಹೋದಾಗ ಗೇಟ್ ಹತ್ರ ಹೇಳ್ತಾರೆ, ನೀವು ಒಳಗಡೆ ನಿಂಬೆಹಣ್ಣು ತಗೊಂಡು ಬಂದ್ರೆ ಒಳಗಡೆ ಪ್ರವೇಶ, ಟಿಕೆಟ್ ವಿತ್ ನಿಂಬೆಹಣ್ಣು ಮಾರ್ತಾ ಇರೋದು ಯಾರು? ಅವ್ರ ಕಡೆ. ಇನ್ನೊಂದ್ ಕಡೆ ಹೋಗಿದ್ದೆ, वो तेल की बोतल देसी घी मधुसूदन का लोकल वाला देसी घी बिल्कुल नहीं चलेगा, ध्यान रखना भैया। मधुसूदन का घी लेके आओ, वो लेके आओ। बाबा ब्रांड की बोतल आती है सरसों के तेल की, वो लेकर के आओ, ठीक है भाई। जो नहीं ला सकता वो कृपया करके अपने घर बैठे, बहुत सारे दरबार खुले में, वहाँ जा चले जाए। ಅಲ್ಲಿ ಹೋದಾಗ ಇನ್ನೇನ್ ನಾನು ಹಾಗೆ ಒಳಗಡೆ ಹೋಗ್ಬೇಕು, ಅಲ್ಲಿ ತಡೆದ್ಬಿಟ್ಟು, ಇಲ್ಲ ಸ್ವಾಮಿ ನೀವು ಅಲ್ಲೊಂದು ತೆಂಗಿನಕಾಯಿ ತಗೊಂಡ್ಬರ್ಬೇಕು. ತೆಂಗಿನಕಾಯಿ ಬೆಲೆ ಎಷ್ಟು? 10 ರೂಪಾಯಿ ಅಥವಾ 20 ರೂಪಾಯಿ, 500 ರೂಪಾಯಿ ಕೊಟ್ಟು ತೆಂಗಿನಕಾಯಿ ತರಬೇಕು. ಅದನ್ನು ಮಾಡ್ತಾ ಇರೋದು ಯಾರು? ಅವ್ರ ಕಡೆಯವರೇ. ನೆಕ್ಸ್ಟ್ ಇನ್ನೊಂದ್ ಕಡೆ ಹೋದೆ, ಇನ್ನೇನ್ ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲ ಸರ್ ರುದ್ರಾಕ್ಷಿ ಇವೆಲ್ಲ ವಸ್ತುಗಳು ತಗೊಂಡೋದ್ರೆ, ಪೂಜಾ ವಸ್ತುಗಳು ತಗೊಂಡೋದ್ರೆ ಮಾತ್ರ ನಿಮ್ಮನ್ನ ಒಳಗಡೆ ಬಿಡ್ತೀವಿ, ಇಲ್ಲ ಬಾಬಾ ನಿಮಗೆ ಪರ್ಮಿಷನ್ ಕೊಡಲ್ಲ. ಆ ಪೂಜಾ ಸಾಮಗ್ರಿ ಮಾಡ್ತಾ ಇರೋದು ಯಾರು? ಅವ್ರ ಕಡೆ. ಹಾಗೆ ಇದನ್ನ ನೋಡ್ತಾ ಇದ್ದಾಗ, ನಾನು ಚಿಕ್ಕವನಾಗಿದ್ದಾಗ ನಮ್ಮ ಶಾಲೆಗೆ ಸೇರಿಸಿ ನಮ್ಮ ಶಾಲೆಯಲ್ಲಿ 100% ರಿಸಲ್ಟ್ ಅಂತ ಬರ್ತಿತ್ತು. ಎಸ್, ಇನ್ನೊಂದ್ಸರಿ ಇನ್ ಸ್ವಲ್ಪ ದಿವಸ ನಮ್ಮ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರಿದ್ದಾರೆ ಪಾಂಪ್ಲೆಟ್ಸ್ ಬರ್ತಾ ಇತ್ತು. ಹೀಗೆ ಆಗಿದೆ ಗೊತ್ತಾ? ನಮ್ಮ ದೇವಸ್ಥಾನಕ್ಕೆ ಬನ್ನಿ, ಇಲ್ಲಿ ಎಲ್ಲೋ ಆಗದಿದ್ದುದು ಇಲ್ಲಿ ಪರಿಹಾರ ಆಗತ್ತೆ. ನಮ್ಮ ದೇವಸ್ಥಾನಕ್ಕೆ ಬನ್ನಿ, ಇಲ್ಲಿ ಆಂಜನ ಮುಖಾಂತರ ನೋಡ್ತಾರೆ. ನಮ್ಮ ದೇವಸ್ಥಾನಕ್ಕೆ ಬನ್ನಿ, ಇಲ್ಲಿ ಎಲ್ಲಾ ಸಮಸ್ಯೆಗಳು, ವಶೀಕರಣಗಳು ಎಲ್ಲವೂ ಕೂಡ ನಡೆಯುತ್ತೆ. ಈ ದೇವಸ್ಥಾನಕ್ಕೆ ಬನ್ನಿ, ಅಲ್ಲಿ ಬಂದ್ರೆ ಸಾಕು ಪಾವನರಾಗ್ತೀರಿ. ಏನ್ರಿ, ಮೊದಲು ಜಾಹೀರಾತು ಕೊಡ್ತಿದ್ದು ಶಾಲೆಗಳಿಗೆ, ಹೋಟೆಲ್ಗಳಿಗೆ, ಇನ್ನು ಆಸ್ಪತ್ರೆಗಳಿಗೆ, ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದ್ದಾಗ. ಈಗ ದೇವಸ್ಥಾನಗಳಿಗೆ ಜಾಹೀರಾತುಗಳು, ಅದು ಕೂಡ ಅವ್ರ ಕಡೆಯವರು, ಇಲ್ಲಿ ಬಂದೇಟ್ಗೆ ನನ್ನ ಸಮಸ್ಯೆ ಬಗೆಹರಿಯಿತು, ಅಲ್ಲಿ ಹೋದೇಟ್ಗೆ ನನ್ನ ಸಮಸ್ಯೆ ಬಗೆಹರಿಯಿತು, ಇಲ್ಲಿ ನಾನು ರಾತ್ರಿ ಬೆಳಗಾಗುವತ್ತರಲ್ಲಿ ಶ್ರೀಮಂತ ಆಗ್ಬಿಟ್ಟೆ, ನಾನು ಅನ್ಕೊಂಡಂಗೆ ಎಲ್ಲ ಆಗ್ಬಿಟ್ಟೆ, ನಾನು ಪಾಸ್ ಆಗ್ಬಿಟ್ಟೆ, ನನಗೆ ಮಗು ಆಗ್ಬಿಡ್ತು. ಆಮೇಲೆ ಅಲ್ಲಿ ಹೋದ್ಮೇಲೆ ಈ ದೇವಸ್ಥಾನಕ್ಕೆ ಇಷ್ಟೇ ದುಡ್ಡು ಕೊಡಬೇಕು, ಇಲ್ಲಿ ಇಷ್ಟೇ ದುಡ್ಡು ಕೊಡಬೇಕು, ಇಲ್ಲಿ ಟಿಕೆಟ್ ತಗೊಳ್ಬೇಕು, ಇಲ್ಲಿ ಟಿಕೆಟ್. ದೇವರು, ಈ ಜಗತ್ತನ್ನೇ ಕಾಯುವಂತ ದೇವರಿಗೆ ವಸ್ತುಗಳು ಏಕೆ ಬೇಕು, ಒಡವೆಗಳು ಏಕೆ ಬೇಕು, ಈ ಪ್ರಚಾರ ಏಕೆ ಬೇಕು? ದೇವ್ರನ್ನ ಮುಂದಿಟ್ಕೊಂಡು ಪ್ರಚಾರ ಮಾಡಿ ತಮ್ಮ ಸ್ವಾರ್ಥವನ್ನ ಬೆಳೆಸ್ಕೊಂಡು, ಇನ್ನೂ ಒಂದ್ ಹೇಳಿ, ಈ ದೇವಸ್ಥಾನದ ಪೂಜಾರಿಗಳಿಗೆ ಗಲಾಟೆಗಳಾಗಿದೆ. ಪೂಜಾರಿಗಳ ಒಳಗಡೆನೆ ಕಗ್ಗೊಲೆಗಳು ನಡೆದಿದೆ. ಇದೆಲ್ಲವೂ ದೇವರು ಮುಚ್ಕೊಂಡು ಕೂತಿದ್ದಾನಲ್ಲ. ದೇವರು ಜಗತ್ತನ್ನ ಆಡ್ಸಕ್ ಹೋಗಿಲ್ಲ, ಆ ದೇವರನ್ನೇ ಆಡಿಸುವಷ್ಟು ಮಟ್ಟಕ್ಕೆ ಮನುಷ್ಯನ ಮನಸ್ಸು ಬಂದಿದೆ. ಅದಕ್ಕೆ ಈ ಪ್ರಕೃತಿಯೊಂದಿಗೆ ನಾವು ಹೊಂದ್ಕೊಳ್ಳೋದು ಕಲ್ತ್ಕೊಳ್ಳೋಣ. ದೇವರುಗಳನ್ನ, ದೇವಸ್ಥಾನಗಳನ್ನ ಮಾರುಕಟ್ಟೆಯ ಸರಕು ಮಾಡ್ಬಿಟ್ರಲ್ರಿ. ಜಾಹೀರಾತುಗಳು, ನಿಮ್ಮಲ್ಲೇ ಹೊಡೆದಾಟ ನಡೆಯುತ್ತೆ, ನಿಮ್ಮಲ್ಲೇ ಕೊಲೆ ನಡೆಯುತ್ತೆ, ನಿಮ್ಮಲ್ಲೇ ಆಗ್ಬಾರ್ದಾಗತ್ತೆ. ಮನುಷ್ಯ ಎತ್ತಸಾಗ್ತಾನೆ. ಈ ರೀಲ್ಸ್ಗಳಲ್ಲಿ, ಅಯ್ಯೋ ನಾನು ಅಲ್ಲೋಗಿದ್ದೆ, ಏನು ಇದ್ಕಿದ್ದಂಗೆ ಆಗೋಯ್ತು, ಇವ್ರು ನನ್ನ ಮಾತಾಡ್ಸ್ಬಿಟ್ರು, ನನ್ನೆಲ್ಲ ಸಮಸ್ಯೆಗಳ ಬಗ್ಗೆ ಇರುತ್ತೆ, ಎಲ್ಲ ರೋಗಗಳು ಕ್ಷಣಾರ್ಧದಲ್ಲೇ ಮಾಯ ಆಗ್ಬಿಡ್ತು ಅಂತ ಹೇಳ್ತಿರಲ್ಲ. ಇವರೆಲ್ಲ ಹೇಳುವಂಥವ್ರು ಯಾರು ಗೊತ್ತಾ? ಅವ್ರ ಕಡೆಯವರೇ
ಆ ವ್ಯಕ್ತಿಗಳು ದುಡ್ಡು ಕೊಟ್ಟು ಅವ್ರ ಕೈಲಿ ಜಾಹೀರಾತು ಕೊಡ್ತಾ ಇದ್ದಾರೆ, ಪ್ರಚಾರ ಮಾಡಿಸ್ತಾ ಇದ್ದಾರೆ. ಬಹಳ ಹುಷಾರಾಗಿರಿ. ಕೇವಲ ಜ್ಯೋತಿಷ್ಯಗಳು ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡ್ವಿ. ಇವತ್ತು ದೇವಸ್ಥಾನಗಳಿಗೂ ಮಾಡಿಸುವಂತ ವ್ಯವಸ್ಥೆ ಪ್ರಚಾರದ ಗೀಳು ಬಂದ್ಬಿಟ್ಟಿದೆ. ಹುಷಾರ್. ದೇವರು ಯಾವತ್ತೂ ಪ್ರಚಾರಕ್ಕೆ ಹೋಗಲ್ಲ. ದೇವರನ್ನ ಪ್ರಚಾರದ ವಸ್ತುವನ್ನಾಗಿ ಮಾಡಬೇಡಿ, ಮನಸ್ಸಿನ ವಸ್ತುವನ್ನಾಗಿ ಮಾಡಿ, ಧರ್ಮದ ವಸ್ತುವನ್ನಾಗಿ ಮಾಡಿ. ನಮಸ್ಕಾರ.